ವಿರುದ್ಧದ ಸಮರವನ್ನ ನಗರ ಪೊಲೀಸರು ಮುಂದುವರೆಸಿದ್ದಾರೆ. ಅಂತನೇ ವಿದ್ಯಾರ್ಥಿಗಳು ಪರಿಚಯಸ್ಥರನ್ನ ಟಾರ್ಗೆಟ್ ಮಾಡಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಂತ ವಿದೇಶಿ ಪ್ರಜೆಯೊಬ್ಬನನ್ನ ಲಾಕ್ ಮಾಡಿದ್ದಾರೆ. ಈತ ಬಾಗಲೂರು ಠಾಣಾ ವ್ಯಾಪ್ತಿಯ ಕಾಲೇಜು ಯುವಕ ಯುವತಿಯರಿಗೆ ಡ್ರಗ್ಸ್ ಮಾರಾಟ ಮಾಡ್ತಿದ್ದ. ಆರೋಪಿ ನೈಜೀರಿಯಾ ಮೂಲದವನಾಗಿದ್ದು, ಆರೋಪಿಯನ್ನ ಬಂಧಿಸಿ 2.30 ಕೋಟಿ ಮೌಲ್ಯದ 2.36 ಕೆಜಿ ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ. ಬೇರೊಬ್ಬ ಪೆಡ್ಲರ್ನಿಂದ ಡ್ರಗ್ಸ್ ಪಡೆದು ಬೆಂಗಳೂರು ಹೊರವಲಯದ ಕಾಲೇಜುಗಳಲ್ಲಿ ಮಾರಾಟ ಮಾಡ್ತಾ ಇದ್ದ ಈತ ವೀಸಾ ಅವಧಿ ಮುಗಿದ್ರೂ ಸಹ ಅಕ್ರಮವಾಗಿ ವಾಸ ಮಾಡ್ತಿದ್ದ. ಲೊಕೇಶನ್ ಶೇರ್ ಮಾಡಿ ಲೊಕೇಶನ್ನಲ್ಲಿ ಡ್ರಗ್ ಇಟ್ಟು ಆರೋಪಿ ಡ್ರಗ್ ಡೀಲ್ ಮಾಡ್ತಿದ್ದ. ಈ ಹಿಂದೆ ಇದೇ ಆರೋಪಿಯನ್ನ ಸಿಸಿಬಿ ಪೊಲೀಸರು ಸಹ ಬಂಧಿಸಿದ್ರು. ಜಾಲಹಳ್ಳಿ ಪೊಲೀಸರು ಕೂಡ ಒಮ್ಮೆ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಾಗ ಈತ ಅರೆಸ್ಟ್ ಆಗಿದ್ದ. ಮತ್ತದೇ ಕೆಲಸ ಮುಂದುವರಿಸಿ ಈಗ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾನೆ. ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಈಸ್ಟ್ ಡಿವಿಷನ್ DCP ಮತ್ತು ಅವರು ಆಫೀಸರ್ಸ್, ACP ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರ ಸ್ಟಾಫ್ ಸೇರಿ ಒಂದು MDMA ಕೇಸ್ ಅವರು ಪತ್ತೆ ಮಾಡಿದ್ದಾರೆ. ಅವರು ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ. ಅವ್ರ ಕಡೆಯಿಂದ 2 kg 36 ಗ್ರಾಮ್ MDMA ಮತ್ತು ಕೆಲವು ಕ್ಯಾಶ್ ಮತ್ತು ವೇಯಿಂಗ್ ಮಷೀನ್, 2 ವೀಲರ್ ಅದೆಲ್ಲ ಸಿಕ್ಕಿದೆ. ಟೋಟಲ್ ವ್ಯಾಲ್ಯೂ 2,30,00,000 ಇದು ವ್ಯಾಲ್ಯೂ ಇದೆ. ಇದರಲ್ಲಿ ನಮ್ಮ ಬಾಗಲೂರು ವ್ಯಾಪ್ತಿಯಲ್ಲಿ ಅವರು ಸೇಲ್ ಮಾಡಲಿಕ್ಕೆ ಬಂದಿದ್ದರು ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಆಮೇಲೆ ನಮ್ಮ ಆಫೀಸರ್ಸ್ ಅವರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಮತ್ತು ಅವ್ರಿಗೆ ಕ್ವೆಶನ್ ಆದಮೇಲೆ ಇದು ಒಂದು ಕನ್ಸೈನ್ಮೆಂಟ್ ಸಿಕ್ಕಿದೆ. ಇದರಲ್ಲಿ ಮತ್ತೆ ಒಂದು ಅಂದರೆ ನಾವು ಪದೇ ನೋಡ್ತಾ ಇದ್ದೀವಿ, ಫಾರಿನ್ ನ್ಯಾಷನಲ್ ಇನ್ವಾಲ್ವ್ಮೆಂಟ್ ಇದೆ. ಇವರು ಬಿಸ್ನೆಸ್ ವೀಸಾದಲ್ಲಿ 2011ರಲ್ಲಿ ಬಂದಿದ್ದರು ಇಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಅವ್ರದ್ದು ಎಲ್ಲ ವೀಸಾ ಎಲ್ಲ ಎಕ್ಸ್ಪೈರ್ ಆಗಿದೆ, ಯಾವುದೂ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಅದನ್ನು ಕೇಸ್ ನಾವು ಮಾಡ್ತೀವಿ. ಜೊತೆಗೆ ಎಲ್ಲಿಂದ ಇದು ಇಷ್ಟು ಕ್ವಾಂಟಿಟಿಲಿ ಬಂದಿದೆ ಅದನ್ನು ನಮ್ಮ ಪೊಲೀಸವರು ಪತ್ತೆ ಮಾಡ್ತಾರೆ.